ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಕಾವ್ಯಂಗೆಲ್ಲ ಗೊತ್ತಾಗುತ್ತೆ. ಭರತ್ ಇನ್ನೇನು ಪರಿಮಳನ ವಿಷಯನೂ ಹೇಳ್ತಾನೆ. ಪರಿಮಳನ ವಿಷಯ ಹೇಳಿದ್ಮೇಲೆ ಕಾವ್ಯ ಫುಲ್ ಸಿಟ್ಟು ಮಾಡ್ಕೊಳ್ತಾಳೆ. ನೀನು ಎಂಥ ಕೊಳಕು ಮನುಷ್ಯ ಅಂತ ನನಗೆ ಗೊತ್ತಿಲ್ಲ. ಪಾಪ ಮಹಾದೇವ ನನಗೆ ಹೇಳ್ದಾದ್ರೆ ನಾನೇ ಕೇಳಲಿಲ್ಲ ಥೂ ಅಂತ ಅಲ್ಲಿಂದ ಎದ್ದೋಗ್ತಿರ್ಬೇಕಾದ್ರೆ ಕಾವ್ಯ ನಾನು ಇದೆಲ್ಲ ಮಾಡಿರೋದು ನಿನಗೋಸ್ಕರ, ನೀನು ನನಗೆ ಸಿಗಲೇಬೇಕು ಅಂತಂದಾಗ ನಾನು ನಿನ್ನ ಸಿಗಲ್ಲ, ನನ್ನ ಕಾಲು ಧೂಳು ಸಿಗಲ್ಲ, ನನ್ನ ಚಪ್ಪಲಿನೂ ನಿನಗೆ ಸಿಗಲ್ಲ ಅಂದ್ಬಿಟ್ಟು ಅವನಿಗೆ ಹೊಡಿತಾಳೆ. ಅದಾದಮೇಲೆ ಹೊಡೆದ್ಮೇಲೆ ಹೇಳ್ತಾಳೆ, ನನ್ನ ಮಹಾದೇವ ಮಗು, ನೀನು ಮೃಗ, ನನ್ನ ಮಹಾದೇವನ ಇನ್ನು ನೀನು ಇಷ್ಟೆಲ್ಲ ನೋಯಿಸಿದ್ಯಾ ಅಂತ ಅಂದ್ಬಿಟ್ಟು ಅವನಿಗೆ ಬೈದು ಹೊಡೆದು ಹೋಗ್ತಾಡ್ಬೇಕಂತ ಅವನು ಹೊತ್ತು ಬಿಡೋಲ್ಲ. ಕೈ ಇಟ್ಕೊಂಡು ಕಾವ್ಯ ನೀನು ನನಗೆ ಸಿಗಲೇಬೇಕು, ನೀನು ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ದಾಗ ಬಿಡೋ ಕೈ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಡೆ ಪ್ರೇಮ ಮತ್ತು ರಾಮ್ ಮಹಾದೇವ ಅದನ್ನೆಲ್ಲ ನೋಡ್ತಾ ಇರ್ತಾರಲ್ಲ. ಪ್ರೇಮ ಹೇಳ್ತಾಳೆ, ರಾಮ್ ನಾವು ಅಲ್ಲಿಗೆ ಹೋಗೋದು ಸರಿ ಅನಿಸುತ್ತೆ ಅಂದಾಗ ಬೇಡ ಕಾವ್ಯನ ಕೋಪ ತಣ್ಣಗಾಗಲಿ ಆಮೇಲೆ ಹೋಗೋಣ ಅಂತ ಮಹಾದೇವ ಹೇಳಿದಾಗ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಯಾವಾಗ ಭರತ್ ಅವಳ ಕೈನ ಬಿಡಲ್ಲ ಆಗ ಮಹಾದೇವ ಎಂಟ್ರಿ ಕೊಟ್ಟು ಅವನ ಕೈನ ಹಿಡಿತಾನೆ. ಇವನು ಯಾರು ಅಂತ ಎಂದು ತಿರುಗಿ ನೋಡಿದಾಗ ಅವನ ಕ್ಯಾಪ್ ತೆಗೆದು ಮಹಾದೇವನ ನೋಡಿ ಶಾಕ್ ಆಗ್ತಾನೆ. ಏನು ನನ್ನ ಕಾವ್ಯನ ನಾನು ಸಪ್ರೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಈಗ ನೋಡು ನನ್ನ ಕಾವ್ಯನ ಸಪ್ರೇಟ್ ಮಾಡೋಕ್ಕೆ ಯಾರಿಂದನೂ ಆಗಲ್ಲ, ನಾವಿಬ್ಬರು ಚೆನ್ನಾಗಿರಲ್ಲ, ನೀನು ನೋಡಬೇಕು ಅಂತ ಹೇಳ್ತಾನೆ. ಇದೆಲ್ಲ ನಾವು ಮಾಡಿದ ಪ್ಲ್ಯಾನು, ಆದರೆ ನೀನು ಪೊಲೀಸ್ ಆಗಿ ಇಷ್ಟು ಬೇಗ ನಮ್ಮ ಪ್ಲ್ಯಾನಿಗೆ ನೀನು ಸಿಗಾಕತ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಆವಾಗ ಬರತ್ತಿದ್ದವನು, ಕಾವ್ಯ ಇದೆಲ್ಲ ಪ್ಲ್ಯಾನ್, ಹಾಗಾದರೆ ನೀನು ನನ್ನ ಹತ್ರ ಇಷ್ಟೊತ್ತು ತನಕ ಪ್ರೀತಿಯಿಂದ ಮಾತಾಡಿದ್ದು ನಾಟಕನ ಅಂತ ಕೇಳ್ತಾನೆ. ಅದಾದಮೇಲೆ ಇವನಿಗೆ ಭರತ್ಗೂ ಹೊಡಿತಾನೆ ಮಹಾದೇವ. ಸರಿ ಅಂತ ಇನ್ನೇನು ಹೊರಡ್ತಿರೋ ಕಾವ್ಯ ಓಡೋಗಿ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ತಿರ್ತಾಳೆ. ಕಾವ್ಯ ಓಡೋಗಿದ್ದು ನೋಡಿ ಮಹಾದೇವನು ಅವಳಿಂದನೇ ಓಡೋಗಿ ಕಾವ್ಯ ಫುಲ್ ಅಳ್ತಿರ್ತಾಳೆ. ಐ ಆಮ್ ಸಾರಿ ಮಹಾದೇವ, ಅವತ್ತು ಪಾರ್ಟಿಲಿ ನಾನೇನೋ ನಂಬಲಿಲ್ಲ, ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲರೂ ಮುಂದೆ ನಾನು ಅವಮಾನ ಮಾಡಿದೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿದಾಗ ಮಹಾದೇವ ಇದ್ದವನು, ಅದೆಲ್ಲ ಯಾಕೆ ಬೇಸರ ಮಾಡ್ಕೊತೀಯ ಬಿಡಮ್ಮಿ, ನೀನು ನನ್ನ ಹೆಂಡ್ತಿ, ನನಗೆ ಪ್ರೀತಿ ತೋರಿಸೋದು ಗೊತ್ತು, ನನಗೆ ಪ್ರೀತಿನ ಉಳಿಸ್ಕೊಳ್ಳೋದು ಗೊತ್ತು ಅಂದಾಗ ಕಾವ್ಯ ನಾನು ಎಷ್ಟು ಸಲ ಹೇಳಿದ್ದೀನಿ ನನ್ನನ್ನು ಹೆಂಡ್ತಿ ಅಂತ ಅನ್ಬೇಡ ಅಂದಾಗ ಮಹಾದೇವ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ, ನನ್ನ ಹೆಂಡ್ತಿ ನೀನು ಪಕ್ಕದ ಮನೆಯವ್ರನ್ನ ಕಾಣುತ್ತೆ ಅಂದಾಗ ಬೇಡ ಅದನ್ನು ಅನ್ಬೇಡ ಅಂತ ಹೇಳ್ತಾನೆ. ಸರಿ ಬಿಡು ಆಯಿತು, ನಾನು ನಿನ್ನ ಕಾಡು ರಾಕ್ಷಸಿ ಅಂತ ಕರಿತೀನಿ ಅಂತ ಹೇಳಿ ಅವ್ರದ್ದಲ್ಲಿ ಸ್ವಲ್ಪ ನಗಾಡೋ ಥರ ಸೀನ್ ಬರುತ್ತೆ. ಈ ಕಡೆ ಪ್ರೋಮೋನ್ ತೋರಿಸಿರೋ ಥರ ಪ್ರೇಮ ಹೋಗಿ ಮಹಾದೇವನಿಗೆ ಕೋಲ್ ತಗೊಂಡು ಹೊಡಿತಾಳೆ. ಈ ಕಡೆ ರಾಮ್ ಹೋಗಿ ಅವಳನ್ನು ಬಿಡಿಸಿದ ಮೇಲಿಂದ ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳಿ ಮಾಡ್ತಾರೆ. ಈ ಮನೇಲಿ ಮಹಾದೇವ ಅವರಮ್ಮ ಕಾವ್ಯ ಅವರಪ್ಪನ ಕಾಲ್ ಮಾಡಿ ಕೇಳ್ತಿರ್ತಾಳೆ, ಕಾವ್ಯ ಅಲ್ಲಿಗೆ ಬಂದ ಅಂತ. ಆವಾಗ ಅವರು ಫುಲ್ ಶಾಕ್ ಆಗಿ ಏನು ಹೇಳ್ತಿದ್ಯಾ ಕಲ್ಯಾಣಮ್ಮ, ಕಾವ್ಯ ಯಾಕೆ ಇಲ್ಲಿಗೆ ಬರ್ತಾಳೆ ಅಂದಾಗ ಗೊತ್ತಿಲ್ಲ, ಅವ್ರ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಬಂದು ಅಲ್ಲಿಂದ ನಿಮ್ಮ ಮನೆಗೆ ಬಂದಳು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿ ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರಾಜೇಶ್ವರಿ ಬಂದು ಇನ್ನು ಎಲ್ಲಿ ನಮ್ಮ ಮನೆ ಮರ್ಯಾದೆ ಕಳೀತಾವಳೆ ಕಾವ್ಯ ಅಂತ ಕಳ್ತಿರ್ತಾಳೆ. ಆಗ ಕಲ್ಯಾಣಿ ಸುಮ್ಮನಿರೋ ಅಂತ ಬಾಯಿ ಮುಚ್ಚಿಸ್ದಾಗ ಪಂಚಮಿ ಬಂದು ಸನ್ನೆ ಮಾಡಿ ಹೇಳ್ತಾಳೆ, ಅಣ್ಣ ಕಾಲ್ ಮಾಡಿದ್ದ ಆರತಿ ಮಾಡಬೇಕಂತೆ ಅಂತ. ಇವ್ರಿಗೆ ಶಾಕ್ ಆಗುತ್ತೆ, ಇದೇನಿದು ಅಣ್ಣ ಬರ್ತಿದ್ದಾನೆ ಆರತಿ ಮಾಡಬೇಕು ಅಂತ ಇರುತ್ತೆ. ಇನ್ನು ನಾಳಿನ ಸಂಚಿಕೆ ಬಂದು ಕಾವ್ಯ ಹೇಳ್ತಾಳೆ, ನಂದು ಹೆಂಗೋ ಸರಿ ಹೋಯಿತು ಭರತ್ ವಿಷಯ, ಆ ಸ್ನೇಹನಿಗೂ ಸರಿಯಾದ ತಕ್ಷಾಸ್ತಿ ಇವತ್ತು ಮಾಡಬೇಕು ಅಂದಾಗ ಪ್ರೇಮ ಹೇಳ್ತಾಳೆ, ಹೌದು ಸ್ನೇಹಂದು ಕೊಳ ತುಂಬಿದೆ ಪಾಪದ್ದು, ಇವತ್ತು ಅವಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಆಗ ಸ್ನೇಹ ಊಟ ಮಾಡ್ಕೊಳ್ಳೋಕ್ಕೆ ಅಂತ ಕಿಚನ್ಗೆ ಹೋಗಿದ್ದಾಗ ಅವಳಿಗೆ ದೇವ್ರ ಥರ ಕಾಟ ಕೊಡ್ತಾರೆ. ಅದು ನಾಳಿನ ಎಪಿಸೋಡ್.